ಹೋರ್ಮುಜ್ನಲ್ಲಿ ಮುಕ್ತ ಸಂಚಾರಕ್ಕೆ ಇರಾನ್ ಒಪ್ಪಿಗೆಯನ್ನು ಕೊಟ್ಟಿದೆ. ಹೋರ್ಮುಜ್ ತೆರೆಯಲು ಇರಾನ್ ಒಪ್ಪಿಕೊಳ್ಳಬೇಕು. ಈ ಷರತ್ತಿನ ಮೇಲೆ ಕದನ ವಿರಾಮ ಘೋಷಿಸಿದ್ದೇನೆ. ಹೋರ್ಮುಜ್ನಲ್ಲಿ ಮುಕ್ತ ಸಂಚಾರಕ್ಕೆ ಇರಾನ್ ಒಪ್ಪಿಗೆಯನ್ನ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಇದನ್ನ ಒಪ್ಕೊಳ್ಬೇಕು ಅಂತ ಈಗ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಈ ಷರತ್ತನ್ನು ಹಾಕಿದ್ರು ಅವರು, ಈ ಹಿಂದೆನೂ ಕೂಡ ಹಾಕಿದ್ರು, ಆದರೆ ಇರಾನ್ ಅವರು ಬಗ್ಗಿರಲಿಲ್ಲ. ಹೋರ್ಮುಜ್ ನಮ್ಮ ಆಸ್ತಿ, ಅದು ನಮ್ಮ ಹೃದಯ ಇದ್ದಂಗೆ, ಅದನ್ನ ಯಾಕೆ ನಾವು ಕಂಡುಕೊಂಡವ್ರು ಪಾಲಿ ಕೊಡಬೇಕು ಅಂತ ಅವರು ಖಡಕ್ಕಾಗಿ ತಿರುಗೇಟನ್ನು ಕೊಟ್ಟಿದ್ರು. ಈಗ ಹೋರ್ಮುಜನ್ನು ತೆರೆಯಲು ಒಪ್ಕೊಂಡಿದ್ದಾರೆ ಅಂಥೇಳಿ ಇವರು ಬರ್ಕೊಂಡಿದ್ದಾರೆ. ಬಟ್ ಅದೆಷ್ಟರ ಮಟ್ಟಿಗೆ ಅಧಿಕೃತವಾಗಿ ಸತ್ಯನೋ ಸುಳ್ಳು, ಅಥವಾ ಇವ್ರ ಬೆನ್ನನ್ನು ಇವರೇ ತಟ್ಕೊಂಡು ನಾನೇ ಕಿಂಗ್ ಇಲ್ಲಿ, ನಾನು ಹೇಳಿದೆ ಎಲ್ಲ ಆಗಿದೆ ಅಂತ ಇವರೇ ಬಡಾಯಿ ಕಚ್ಕೊಳ್ತಿದ್ದಾರೋ. ಯಾಕಂದರೆ ನಮಗೂ ನಿಮಗೆಲ್ಲ ಏನು ಅಲ್ಲೇನು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಅದೇ ಸತ್ಯ, ಅವ್ರೇನು ಪೋಸ್ಟ್ ಮಾಡಿದ್ದಾರೆ ಅದೇ ಹೌದು. ಬಟ್ ಅಲ್ಲಿ ಒಳಗಡೆ ಏನು ಮಾತುಕತೆ ಆಗಿರುತ್ತೆ ಅದು ಅಲ್ಲಿ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಬಟ್ ಈಗ ಅವರ ಪೋಸ್ಟನ್ನು ನೋಡ್ತಾ ಇದ್ದರೆ ಅವ್ರ ಪ್ರಕಾರ, ಟ್ರಂಪ್ ಅವರ ಪ್ರಕಾರ ಇರಾನ್ ಅವರೇ ಶರಣಾಗತಿಯಾಗಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಬರ್ಕೊಂಡಿದ್ದಾರೆ. ಆದರೆ ಇದು ಯಾವುದೇ ಶರಣಾಗತಿ ಅಲ್ಲ, ಅಥವಾ ಇರಾನ್ ಅವರು ಯುದ್ಧದಿಂದ ಹಿಂದೆ ಸರಿದಿಲ್ಲ, ಅಖಾಡದಿಂದ ಓಡಿ ಹೋಗಿಲ್ಲ. ಬದಲಾಗಿ ಟ್ರಂಪ್ ಅವರೇ ಸುಸ್ತಾಗಿಬಿಟ್ಟಿದ್ದಾರೆ. ಟ್ರಂಪ್ ಅವ್ರಿಗೆ ಬೆವರಿಳಿಸಿದ್ದಾರೆ ಇರಾನ್ ಅವರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ಯುದ್ಧೋನ್ಮಾದದ ಮನಸ್ಥಿತಿ ಟ್ರಂಪ್ ಅವ್ರದ್ದು ಹೆಂಗಿತ್ತು, ಈಗ ಏನಾಗಿದೆ ಅಂಥೇಳಿ. ಹೋರ್ಮುಜ್ ತೆರೆಯೋಕೆ ಇರಾನ್ ಒಪ್ಕೊಳ್ಬೇಕು. ಖಂಡಿತವಾಗ್ಲೂ ಇರಾನ್ ಇದನ್ನು ಒಪ್ಕೊಳ್ಳಲ್ಲ ಅಂತ ಅನಿಸುತ್ತೆ. ಆಲ್ರೆಡಿ ಅವ್ರು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ, ಹೋರ್ಮುಜ್ ಮೇಲೆ ನಮ್ಮ ಅಧಿಕಾರ ಇರೋದು ಅಂಥೇಳಿ. ಅಮೇರಿಕಾ ಅಥವಾ ಬೇರೆ ದೇಶ ಬಂದು ಇಲ್ಲಿ ನಿಯಂತ್ರಣ ಸಾಧಿಸೋಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಬಟ್ ಈಗ ಹೋರ್ಮುಜ್ ಖಂಡಿತವಾಗ್ಲೂ ಯುದ್ಧ ಆರಂಭ ಆದ ನಂತರ ಬಂದ್ ಆಗಿದೆ. ಅಲ್ಲಿ ಸೀಮಿತವಾದಂಥ ಹಡಗುಗಳನ್ನು ಮಾತ್ರ ಬಿಡ್ತಾ ಇದ್ದಾರೆ. ನಮ್ಮ ಭಾರತದ 9 ಹಡಗುಗಳು ಕೂಡ ಬಂದಿದ್ದಾವೆ. ಆದರೆ ಟ್ರಂಪ್ ಕಣ್ಣು ಬಿದ್ದಿದೆ ಹೋರ್ಮುಜ್ ಜಲಸಂಧಿ ಮೇಲೆ. ಅಲ್ಲಿ ಕಣ್ಣು ಹಾಕಿಬಿಟ್ರೆ ಅಲ್ಲಿರುವಂಥ ತೈಲ ಸಂಪತ್ತನ್ನು ನಾವು ಕೊಳ್ಳೆ ಹೊಡಿಬೋದು, ಅಲ್ಲಿ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡ್ಕೊಳ್ಬೋದು, ನಮಗೆ ಆದಾಯ ಜಾಸ್ತಿ ಆಗುತ್ತೆ, ನಮ್ಮ ಆರ್ಥಿಕತೆಗೆ ಇದು ದೊಡ್ಡ ಕೊಡುಗೆನ ಕೊಡುತ್ತೆ, ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ ಅಂಥೇಳಿ ಅವರೇನೋ ಅಂದ್ಕೊಂಡಿದ್ರು. ಆದರೆ ಯಾವುದೂ ಕೂಡ ಆಗ್ತಾ ಇಲ್ಲ. ಹೋರ್ಮುಜ್ನಲ್ಲಿ ಮುಕ್ತ ಸಂಚಾರಕ್ಕೆ ಈಗ ಇರಾನ್ ಒಪ್ಪಿಕೊಳ್ಳುತ್ತಾ ಹಾಗಾದರೆ?